ಈ ಸರ ನಮ್ಮ ಚಿರಂಜೀವಿ ಸಾಹೇಬ್ರ 100% ಆರಿಸಿ ಬರ್ತಾರೆ ಅನ್ನೋದು ನಮ್ಮ ಖಾತೆ ಇದೆ. ಅನುಕಂಪ ಅಂದರೆ ಜನರ ಅಭಿಪ್ರಾಯ ಏನಿರ್ತದೆ ಅಂದರೆ ಅಭಿವೃದ್ಧಿ ಕೆಲಸಗಳನ್ನು ಮಾತ್ರ ನೋಡ್ತಿರ್ತಾರೆ. ಅವರು ಈಗ ಅನುಕಂಪ ನೋಡ್ಕೊತ ಕುಂತಾರೆ ಅಂದರೆ ಅಭಿವೃದ್ಧಿ ಆಗ್ಬೇಕಲ್ಲ ನಮಗೆ. ಏನೂ ಅಭಿವೃದ್ಧಿ ಕೆಲಸಗಳು 2.5 ವರ್ಷ ಏನೂ ಅಭಿವೃದ್ಧಿ ಕೆಲಸ. ಯಾಕಂತಂದ್ರೆ ಎಲ್ಲ 5 ಗ್ಯಾರಂಟಿಗಳಿಗಿನ ಹಣ ಕೊಡ್ತಾರಪ್ಪ ಅಂತಂದ್ರೆ ಎಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತೆ? ಗ್ಯಾರಂಟಿಗಳನ್ನು 5 ಘೋಷಣೆ ಮಾಡಿದ ಸಂಬಂಧನ ಅದು ಜನರು ಅದನ್ನು ಮರಳಾಕಿಸಿ ಅವ್ರಿಗೆ ಕಾಂಗ್ರೆಸ್ಸಿಗೆ ಮತ ಹಾಕಿದ್ರೆ ಹೊರತಾಗಿ ಆ ಅಭಿವೃದ್ಧಿ ಕೆಲಸ ನೋಡಲಿಲ್ಲ. SC/ST ದುಡ್ಡುಗಳನ್ನು ಬಳಕೆ ಮಾಡ್ಕೊಂಡು ಗ್ಯಾರಂಟಿ ಕೊಡೋದು ಯಾವನೇ ಎಲ್ಲ ಜಾತಿ ಜನಾಂಗದವ್ರು ಕೂಡ ಈ ಸರ ಮಾತ್ರ ಚಿರಂಜೀವಿ ಸಾಹೇಬ್ರನ್ನ ತರು ನನ್ನ ಮಾತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಅಂದರೆ HY ಮೇಟಿ ಅವರ ನಿಧನದ ಬಳಿಕ ಮತ್ತೆ ಉಪಚುನಾವಣೆ ಎದುರಾಗಿರುವಂಥದ್ದು. ಅಂದರೆ ಈ ಬಾಗಲಕೋಟೆಯಲ್ಲಿ ಯಾರಿಗೆ ಒಂದು ಈ ಮತವನ್ನು ಈ ಜನಾಭಿಪ್ರಾಯ ಅಂಥೇಳಿ ನಮ್ಮ ಕರ್ನಾಟಕ TV ಈಗಾಗಲೇ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಒಂದು ಕಡೆ BJP ಮತ್ತು ಇನ್ನೊಂದು ಕಡೆ ಕಾಂಗ್ರೆಸ್ ನೇರ ಹಣಾಹಣಿ ಇರ್ತಕ್ಕಂಥದ್ದು. ಈ ಬಾರಿ ಎಲೆಕ್ಷನ್ನು ಈ ಕಾವು ಹೇಗಿದೆ ಅಂತೇಳಿ ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಮಾತಾಡಿಸ್ತೇನೆ. ಸರ್, ತಮ್ಮ ಹೆಸರು ಸರ್? ಹನುಮಂತ ಚಿಮ್ಮಲಿಗೆ ಅಂತೇಳಿ. ಸರ್, ಹೇಗೆ ನಡೀತದೆ ಸರ್ ಈ ಬಾರಿ ಎಲೆಕ್ಷನು? ಈ ಸರ ನಮ್ಮ ಚಿರಂಜೀವಿ ಸಾಹೇಬ್ರ 100% ಆರಿಸಿ ಬರ್ತಾರೆ ಅನ್ನೋದು ನಮ್ಮ ಖಾತೆ ಇದೆ. ಯಾಕಂದ್ರೆ ಸಾಕಷ್ಟು ಬಾರಿ ನಮಗೂ ಕೂಡ ಸುಮಾರು ಜನ ಹೇಳಿದರು. ಈ ಭಾಗದಲ್ಲಿ ಕೆಲಸ ಮಾಡಿದ್ರ ಮುಂಚೆ ಚಿರಂಜೀವಿ ಅವರು? ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಬಾಗಲಕೋಟೆ ಅಭಿವೃದ್ಧಿ ಮತ್ತು ಎಲ್ಲ ರಸ್ತೆಗಳನ್ನು ಗ್ರಾಮೀಣ ಭಾಗದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ಪರಿಣಾಮವಾಗಿ 100ಕ್ಕೆ 100ರಷ್ಟು ಕೂಡ ನಮ್ಮ ಚಿರಂಜೀವಿ ಸಾಹೇಬ್ರು ಆರಿಸಿ ಬರ್ತಾರೆ ಅನ್ನೋದು ನಮ್ಗೆ ಭರವಸೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಮೇಟಿ ಅವರು ಏನೊಂದು ಅನುಕಂಪ ಅಂತಿರುತ್ತೆ, ಅವ್ರ ಮಕ್ಕಳಿಗೂ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಅಂದರೆ ಅದು ಅನುಕಂಪ ಎಲ್ಲ ವರ್ಕ್ ಆಗಲ್ಲ ಅಂತೀರಾ? ನಮಗೇನು ಅನುಕಂಪದ ನಮಗೇನು ಸಂಬಂಧಪಡಂಗಿಲ್ಲ ಸರ್. ಅನುಕಂಪ ಅಂದರೆ ಜನರ ಅಭಿಪ್ರಾಯ ಏನಿರ್ತದೆ ಅಂದರೆ ಅಭಿವೃದ್ಧಿ ಕೆಲಸಗಳನ್ನು ಮಾತ್ರ ನೋಡ್ತಿರ್ತಾರೆ. ಅವರು ಈಗ ಅನುಕಂಪ ನೋಡ್ಕೊತ ಕುಂತಾರೆ ಅಂದರೆ ಅಭಿವೃದ್ಧಿ ಆಗ್ಬೇಕಲ್ಲ ನಮಗೆ. ಬಾಗಲಕೋಟೆ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳು ಪ್ರತಿಯೊಂದು ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅಂತಂದರೆ ಚಿರಂಜೀವಿ ಸಾಹೇಬರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಮತ್ತು ಎಲ್ಲ ಜಾತಿ ಜನಾಂಗ ಜೊತೆ ಕೂಡ ಎಲ್ಲ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡೋ ಸಲುವಾಗಿ ಅವರು 100ಕ್ಕೆ 100 ನಮ್ಮ ಚಿರಂಜೀವಿ ಸಾಹೇಬರು. ಕಳೆದ 2.5 ವರ್ಷಗಳಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದೆಯಾ ಸರ್ ನಿಜಕ್ಕೂ? ಏನೂ ಅಭಿವೃದ್ಧಿ ಕೆಲಸಗಳು 2.5 ವರ್ಷ ಏನೂ ಅಭಿವೃದ್ಧಿ ಕೆಲಸ. ಯಾಕಂತಂದ್ರೆ ಎಲ್ಲ 5 ಗ್ಯಾರಂಟಿಗಳಿಗಿನ ಹಣ ಕೊಡ್ತಾರಪ್ಪ ಅಂತಂದ್ರೆ ಎಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತೆ? ಬಸ್ನಾಗ ಬರೋಕೆ ತೊಂದರೆ ಆಗತ್ತಿರ್ತದೆ. ಅಂಥದ್ದೆಲ್ಲ ತೊಂದರೆ ಮಾಡ್ತಾರೆ. ಆ ತೊಂದರೆಯನ್ನು ಆ ಸರ್ಕಾರದ ಗಮನದಲ್ಲಿ ಇಟ್ಟುಕೊಳ್ಳಿ. ಕೇವಲ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿಲಿಂದ ಆರಿಸಿ ಬರೋಕೆ ಆಗೋದಿಲ್ಲ. ಅದೇನೋ ಅದಕ್ಕೆ ಹಿಂದಿನ ಅವಧಿ. ಯಾಕಂದ್ರೆ ಈಗ ಈ ಜನ ನೋಡೋದು, ಯಾಕಂದ್ರೆ 2.5 ವರ್ಷದಿಂದ ಈ ಸರ್ಕಾರ ಏನು ಮಾಡೈತೆ ಅನ್ನೋದು ಎಲ್ಲ ಜನರಿಗೆ ನಮಗೆ ಗೊತ್ತಾಗ್ಬಿಟ್ಟೈತಿ. ಅದಕ್ಕೆ ಏನು ಮುಂದಿನ ಮತ್ತೆ ಇದನ್ನು ನಾವು ಬಾಗಲಕೋಟೆ ಮತಕ್ಷೇತ್ರ ಯಾಕಂದ್ರೆ ಹೋದ ಅವಧಿ ಒಳಗೆ 2 ವರ್ಷ ನಾವು ಕಳ್ಕೊಂಡೇನೆ ಚಿರಂಜೀವಿ ಮಟ್ಟರಿಗೆ ನಾವು ಕಳ್ಕೊಂಡೇನೆ ಈಗ ನಾವು ಏನು ಅನುಭವಿಸ್ಬೇಕಾಗೈತೆ ಎಲ್ಲ ಅನುಭವಿಸ್ವಿ. ಅದಕ್ಕೆ ಈಗ ಜನ ಏನು ಮಾಡಾಕತ್ತಾರೆ, ನಾವೆಲ್ಲ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿ ನಾವೆಲ್ಲ ಜನರ ಸಂಪರ್ಕದಾಗಿದ್ದಾಗ ಅವರು ಹೇಳ್ತಿರ್ತಾರೆ, ನಾವು 2.5 ವರ್ಷ ಆಗೈತಪ್ಪ ನಾವು ಇದನ್ನು ಕಳ್ಕೊಂಡು ಇನ್ನು ಈ ತಪ್ಪುಗಳನ್ನು ನಾವು ಈ ಸಲ ಎಲೆಕ್ಷನ್ಗೆ ಮಾಡೋದಿಲ್ಲ ಅನ್ನೋದನ್ನು ಮಾತು ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಹೇಳಿ. ಅಂದರೆ ಸರ್, ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಮೇನ್ ಮೂಲಭೂತ ಸೌಕರ್ಯಗಳು, ಯಾಕಂದರೆ ಕಳೆದ ಬಾರಿಗೆ ಅಲ್ಪ ಮತಗಳಿಂದ ಏನು ಚಿರಂಜೀವಿ ಮಠ ಅವರು ಅಂದರೆ ಪರಾಭವಗೊಂಡರು. ಅಂದರೆ ಏನು HY ಮೇಟಿ ಅವರು ಏನು ತೀರ್ಕೊಂಡ ನಂತರ ಈಗೇನು ಈ ಉಪಚುನಾವಣೆ ಬಂದಿರೋದು, ಈಗ ಚಿರಂಜೀವಿ ಮಠ ಅವರಿಗೆ ಒಂದು ಒಳ್ಳೆಯ ಅವಕಾಶ ಅಂತೀರಾ? ಹಾಂ, ಒಳ್ಳೆಯ ಅವಕಾಶ. ಯಾಕಂತ ಸರ್ ಅವರು ಏನು ಮಾಡಿದ್ರು ಅಂದ್ರೆ ಗ್ಯಾರಂಟಿಗಳನ್ನು 5 ಘೋಷಣೆ ಮಾಡಿದ ಸಂಬಂಧನ ಅದು ಜನರು ಅದನ್ನು ಮರಳಾಕಿಸಿ ಅವ್ರಿಗೆ ಕಾಂಗ್ರೆಸ್ಸಿಗೆ ಮತ ಹಾಕಿದ್ರೆ ಹೊರತಾಗಿ ಆ ಅಭಿವೃದ್ಧಿ ಕೆಲಸ ನೋಡಲಿಲ್ಲ ಆ ಟೈಮ್ದು. ಈಗ ಎಲ್ಲರಿಗೂ ಏನಾಗಿಬಿಡುತ್ತೆ ಅಂದರೆ 2 ವರ್ಷದ ಅವಧಿಯಲ್ಲಿ ನಮ್ಗೆ ಅಭಿವೃದ್ಧಿನಾಗಿಲ್ಲ, ಬರೀ 5 ಗ್ಯಾರಂಟಿಯಿಂದ ಎಷ್ಟು ಜನರಿಗೆ ತೊಂದರೆ ಆಕತ್ತೆ ಅನ್ನೋದು ಎಲ್ಲರೂ ಮನಗಂಡು ಬಿಟ್ಟಾರೆ. ಹೀಗಾಗಿ ಏನಾಗೈತಪ್ಪ ಅಂತಂದ್ರೆ ಈಗ ನಾವು ಇಷ್ಟು ದಿವಸ ನಾವು ತೊಂದರೆ ಪಟ್ಟಿದ್ದ ಸಾಕು, ಇನ್ಮೇಲೆ ಇನ್ನು 2.5 ವರ್ಷ ಅವಧಿಗೆ ಆಗಲಿ ಮತ್ತು ಮುಂದಿನ ಚುನಾವಣೆಗೆ ಕೂಡ ನಮ್ಮ ಚಿರಂಜೀವಿ ಸಾಹೇಬ್ರಿಗೆ ಮತ್ತು BJPಗೆ ಜನರು ಹೆಚ್ಚು ಒಲವು ಕೊಡ್ತಾರಂತ. ಅಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಗಳಲ್ಲಿ ಏನಂತಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅಂತೇಳಿ ಸಾಕಷ್ಟು ಅವರು ಸ್ವಪಕ್ಷದವರೇ ಒಂದು ಆರೋಪ ಮಾಡಿದರು. ಇದು ನಿಜಕ್ಕೂ ನಿಜನಾ ಸರ್? ಇದು ನಿಜ ಸರ್, ನಿಜ. ಜೊತೆಗೆ SC/ST ಮತ್ತು ಅನುದಾನಗಳನ್ನು ಕೂಡ ಅದನ್ನು ಸರ್ಕಾರ ಬಳಕೆ ಮಾಡ್ಕೊಂಡೈತಿ. ಮತ್ತು ಗ್ಯಾರಂಟಿಗೆ ಬಳಕೆ ಮಾಡ್ಕೊಂಡಿದ್ರಿಂದ SC/ST ಅವ್ರಿಗೆ ಏನೂ ಇಲ್ಲ. ಹಿಂದಿನ ಅವಧಿಯೊಳಗೆ ಗಂಗಾ ಕಲ್ಯಾಣ ಬಂತು, ಸ್ವಯಂ ಉದ್ಯೋಗ ಬಂತು, ನೇರ ಸಾಲ ಬಂತು, ಎಲ್ಲ ಕೂಡ ಚಿರಂಜೀವಿ ಮಠರು ಒಂದೊಂದು ಮತಕ್ಷೇತ್ರಕ್ಕೆ 10-12 ಜನಕ್ಕೆ ಕೊಡ್ತಿದ್ರು. ಈಗ 2.5 ವರ್ಷದಲ್ಲಿ ಒಂದೇ ಗಂಗಾ ಕಲ್ಯಾಣ, ಒಂದೇ ನೇರ ಸಾಲ, ಒಂದೇ ಸ್ವಯಂ ಉದ್ಯೋಗ. ಮತ್ತು ಈ ರೀತಿಯಾದಾಗ ಮತ್ತು ಜನರಿಗೆ ತೊಂದರೆ. ಮತ್ತು SC/ST ದುಡ್ಡುಗಳನ್ನು ಬಳಕೆ ಮಾಡ್ಕೊಂಡು ಗ್ಯಾರಂಟಿ ಕೊಡೋದು ಯಾವನೇ ಬೇಡ. ಏನು SC/ST ದುಡ್ಡು ಇರ್ತೈತೆ, ಅನುದಾನ ಇರ್ತೈತೆ, ಅವ್ರಿಗೆ ಬಳಕೆ ಮಾಡ್ಕೊಳ್ಳಿ. ಅದನ್ನು ಹಾಕೊಂಡು ಅವ್ರಿಗೆ ಗ್ಯಾರಂಟಿ ನಡ್ಸೋಕೆ ಆಗೋದಿಲ್ಲ ರೀ. ಈ ರೀತಿ ಇದನ್ನಾಗಿ
ಆಮೇಲೆ ಇನ್ನೊಂದು ಈ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ತಾವು ಕೂಡ ಹೇಳಿದರೆ ಬೇರೆ ಬೇರೆಗಳ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಗ್ಯಾರಂಟಿ ಯೋಜನೆಗೆ ಮೀಸಲಿಡ್ತಾ ಇದ್ದಾರೆ ಅಂತೇಳಿ. ಅದು ನಿಜಕ್ಕೂ ಸತ್ಯವಾದ ಸಂಗತಿ. ಆದರೆ ದುರಾದೃಷ್ಟಕರ ಆದರೂ ಕೂಡ ಜನರು ಅವ್ರಿಗೆ ಅಧಿಕಾರ ಕೊಟ್ಟರಲ್ಲ ಸರ್. ಅದು ಈಗ ಗ್ಯಾರಂಟಿ ಬಗ್ಗೆ ಜನರಿಗೆ ಮೊದಲಿಗೆ ತಿಳುವಳಿಕೆ ಬಂದಿದ್ದಿಲ್ಲ. ಈಗ ಯಾಕೆ ತಿಳುವಳಿಕೆ ಬಂದಿಲ್ಲ ಅಂದರೆ ಗ್ಯಾರಂಟಿ ಕೊಡ್ತಾರೆ, ತಿಂಗಳ 2,000 ರೂಪಾಯಿ ಹಾಕ್ತಾರೆ, ಬಸ್ಸು ಫ್ರೀ ಅದನ್ನು ಅನ್ನೋದನ್ನು ಎಲ್ಲರಿಗೆ ಅದನ್ನು ತಲೆ ಹಾಕ್ಕೊಂಡ್ಬಿಡ್ತು. ಆದರೆ 2.5 ವರ್ಷ ಏನು ಜನರು ಏನು ಬಸ್ನಲ್ಲಿ ತಿರುಗಾಡೋದು ಬಂತು, ಆಮೇಲೆ ಅಭಿವೃದ್ಧಿ ಕೆಲಸಗಳು ಆಗೋದು ಬಂತು, ಹಳ್ಳಿಗಳಲ್ಲಿ ಆಗಲಾರ್ದು ಬಂತು, ಏನು ಜನರಿಗೆ ಅದೊಂದು ತಲೆಯಾಗಿ ಬಂತು ಅಂದಾಗ ಅವಾಗ ಇಲ್ಲ ನಾವು ತಪ್ಪಾಗಿ ನಾವು ಕಾರಿಸ್ತಂದೀವನ್ನ ಇವರಿಗೆ ನಾವು ಗ್ಯಾರಂಟಿ ಅಂತ ಹೇಳಿ ಕೇಸಿ ನಮ್ಮ ದುಡ್ಡನ್ನು ತೊಗೊಂಡು ಕೇಸಿ ನಮ್ಗೆ ಕೊಡ್ತಿರ್ತಾರೆ. ಮತ್ತು ಇದನ್ನು ಮಾಡ್ತದೆ. ಇನ್ನೊಂದು ಕಡೆ ಈಗ 2,000 ರೂಪಾಯಿ ಇವ್ರಿಗೆ ಕೊಡೋದು, ಅಲ್ಲಿ ತೆರಿಗೆ ಅಧಿಕಾರಿ ತೆರಿಗೆ ಏರಿಸೋದು, ಅವ್ರ ಗಂಡನ ದುಡ್ಡು ತೆಗೆದು ಹೆಂಡತಿ ಕೊಡೋದು. ಈ ಲೆಕ್ಕದಾಗ ಮಾಡೋ ಸಂಬಂಧ ಜನರಿಗೆ ಎಲ್ಲರಿಗೆ ಏನಾಗೈತೆ ಮೊದಲ ತಿಳುವಳಿಕೆ ಮೂಡಿದಿಲ್ಲ. ನಾವು ಏನು ಮಾಡಿದ್ವಿ 2.5 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ತೊಂದರೆಗಳನ್ನು ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ಟಿವಿ. ಜೊತೆಗೆ ಅವ್ರಿಗೆ ಜನರಿಗೂ ಕೂಡ ಅವ್ರಿಗೆ ಅದು ತಿಳುವಳಿಕೆ ಆಗ್ತದೆ. ತಿಳುವಳಿಕೆ ಆಗಿಂದ ಈಗ ಎಲ್ಲರಿಗೆ ಏನಂತಾರೆ, ಈಗ 2.5 ವರ್ಷ ನಾವು ಇಲ್ಲಿ ಚರಂಜ್ ಮಠನ ಕಳ್ಕೊಂಡು ನಾವು ಭಾಳ ನಾವು ತೊಂದರೆ ಪಟ್ಟಿವಿ. ಈ ಸರ ಅದನ್ನು ನಾವು ಕಳ್ಕೊಳೋದಿಲ್ಲ. ನಾವು ಈ ಸರ ಚರಂಜ್ ಮಠ ಸಾಹೇಬ್ರನ್ನ ನಾವು ಆರಿಸ್ತಾ ಇರೋ ಮಾತನ್ನು ಎಲ್ಲ ನಾವು ಗ್ರಾಮೀಣ ಭಾಗದ ಅಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಗ್ರಾಮೀಣ ಭಾಗದಾಗ ಅಡ್ಡಾಡಿದಾಗ ನಮಗೆಲ್ಲ ಕೂಡ ಎಲ್ಲ ಮಹಿಳೆಯರು ಕೂಡ ಹೇಳ್ಯಾರ. ಎಲ್ಲರೂ ಕೂಡ SC ST ಜನಾಂಗದವ್ರು ಕೂಡ ನಮಗೆಲ್ಲರೂ ಹೇಳಿದ್ದಾರೆ. ಎಲ್ಲ ಜಾತಿ ಜನಾಂಗದವ್ರು ಕೂಡ ಈ ಸರ ಮಾತ್ರ ಚರಂಜ್ ಮಠ ಸಾಹೇಬ್ರನ್ನ ತರೋ ನನ್ನ ಮಾತು ಮಾತಾಡಿ. ಸೊ ಇನ್ನೊಂದು ನಿಮ್ಮ ಪಕ್ಷದಲ್ಲಿ ಕೆಲವೊಂದಷ್ಟು ಭಿನ್ನಾಭಿಪ್ರಾಯದಿಂದ BJPಗೆ ಇಲ್ಲಿ ಮೈನಸ್ ಆಗ್ತದೆ. ಯಾಕಂದ್ರೆ ಮೊದಲಿನಿಂದನೂ ಕೂಡ ಇದು BJP ಭದ್ರಕೋಟೆ, ಬಾಗಲಕೋಟೆ ಅಂಥದ್ರಲ್ಲಿ ಏನೋ ಒಂದು ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯದಿಂದ ಈಗ ಲಾಸ್ಟ್ ಟೈಮ್ ಅವರು ಬ್ರದರ್ ನಿಂತಿದ್ರು, ಅವರೇ ಒಂದಿಷ್ಟು 10,000 10,000 ಓಟ್ಗಳನ್ನ ಅವರೇ ತೆಗೆದುಕೊಂಡ್ರು. ಅದರಿಂದ ಚರಂದಿ ಭಟ್ ಅವ್ರಿಗೆ ಸೋಲಾಯಿತು ಅನ್ನೋ ಒಂದು ಕೇಳ್ಪಟ್ಟೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್? ಈ ಸಾರಿ ಹೋದ ಸಾರಿ ಏನಾಯ್ತಂತಂದ್ರೆ ನಮ್ಮ ಸಾಹೇಬರಿಗೆ ಕನ್ಫರ್ಮ್ ಆಗಿತ್ತದು. ನಾವು ಸಾರಿ ಇದನ್ನಾದರೂ ನಾವು ಬರ್ತೀವಿ ಅನ್ನೋದು ಭರವಸೆ ಮೇಲೆ ಸ್ವಲ್ಪ ನಾವು ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಅಂತಂದ್ರಲ್ಲ, ನಾವು ಬಂದೇ ಬರ್ತೀವಿ ಅನ್ನೋದು ಇದೈತೆ. ಈಗ ಈ ಸರಿ ಇಲ್ಲ. ಈಗಾಗಲೇ ಎಲ್ಲ ರಾಜ್ಯದವರು, ಜಿಲ್ಲಾದವರು, ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಕೂಡ ಆ ಒಂದು ಭಿನ್ನಾಭಿಪ್ರಾಯವನ್ನು ಸಮನಗೊಳಿಸಿ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಈ ಸರ ಯಾವುದೇ ಪರಿಸ್ಥಿತಿಯಲ್ಲಿ ಬಾಗಲಕೋಟೆಯಲ್ಲಿ ಚರಂತ್ ಮಠ ಸಾಹೇಬನ ಗೆಲ್ಲುವಾಗ ಎಲ್ಲರೂ ಕೂಡ ಪಣ ತೊಟ್ಟು ನಿಂತಾರೆ. ಈ ಸರ ಅದು ಯಾವುದೇ ಭಿನ್ನಾಭಿಪ್ರಾಯವನ್ನು ದೂರ ಮಾಡಿ ಈ ಉಪಚುನಾವಣೆಯಲ್ಲಿ ನಮ್ಮ ಚರಂತ್ ಮಠ ಸಾಹೇಬ್ರು 100ಕ್ಕೆ 100 ಬಾಗಲಕೋಟೆಯಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಏನೇನು ಆಗ್ಬೇಕು ಸರ್? ಈ ಶಾಸಕರು ಯಾರೇ ಆಗಲಿ ಒಂದು ಪಕ್ಷಾತೀತವಾಗಿ ಈ ಕಾರ್ಯ ಆಗಬೇಕಿತ್ತು ಸರ್ ಅನ್ನೋದಾದರೆ ಏನು ಆಗ್ಬೇಕು ಸರ್ ಬಾಗಲಕೋಟೆಯಲ್ಲಿ? ಏನಾದ್ರೆ ಮುಖ್ಯವಾಗಿ ಮುಳುಗಡೆ ಪ್ರದೇಶದಿಂದ ಜನರಿಗಾದ ತೊಂದರೆಗಳು ಮತ್ತು ಆಮೇಲೆ ಜಮೀನು ಕಳೆದುಕೊಂಡಂಥ ರೈತರಿಗೆ ಸರಿಯಾಗಿ ಸರ್ಕಾರದ ಬೆಲೆ ಮತ್ತು ಯಾಕಂದರೆ ಹಿಂದಿನ ಸರ್ಕಾರ ಇದ್ದಾಗ ಅದಕ್ಕೊಂದು ಬೆಲೆನೇ ನಿಗದಿಪಡಿಸಿತ್ತು. ಆ ನಿಗದಿಪಡಿಸಿದ ಬೆಲೆಯನ್ನು ಕೂಡ ಇವರು ಈ ಕಾಂಗ್ರೆಸ್ ಸರ್ಕಾರ ನೀಡಲಿಲ್ಲ. ಅದಕ್ಕೆ ಹೀಗಾಗಿ ಇಲ್ಲಿ ಏನಾಗೈತೆ, ಮುಳುಗಡೆ ಆಗಿರೋದ್ರಿಂದ ಸಾಕಷ್ಟು BTDಯಿಂದ ಮನೆ ಕಳೆದುಕೊಂಡವ್ರಿಗೆ ಮನೆಗಳು ಬೇಕು. ಮತ್ತು ಆಮೇಲೆ ಮೆಡಿಕಲ್ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ಯಾವ. ಯಾಕಂದ್ರೆ ಹಿಂದಿನ ಅವಧಿಯಲ್ಲಿ ಆಗಿದ್ವಲ್ಲ ಅವ ಕೆಲಸಗಳನ್ನು ಈ ಸರ್ಕಾರ ಮಾಡ್ಕೊತ ಹೊಂಟೈತಿ. ನಮ್ಮ ಹಿಂದಿನ BJP ಸರ್ಕಾರದ ಕೆಲಸ ಕಾರ್ಯಗಳನ್ನೇ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ನಾವೇನ್ತೀನಿ, ಇಲ್ಲಿ ಒಂದು ಅಭಿವೃದ್ಧಿ ಪರ ಕೆಲಸಗಳಾಗಬೇಕಂತ ಚರಂತಿ ಮಠ ಸಾಹೇಬರು ಬಂದ್ರಪ್ಪ ಅಂತಂದರೆ ಇಲ್ಲಿ ಬಾಗಲಕೋಟಿನ ಕೇವಲ ನಗರದಲ್ಲಿ ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಅವರೇನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಚಿಂತನೆ ಐತೆ ಅವ್ರಿಗೆ. ಕೇವಲ ನಾವು ಪಟ್ಟಣ ಅಭಿವೃದ್ಧಿ ಪಡಿಸೋದಿಲ್ಲ, ನಾವು ಗ್ರಾಮೀಣ ಏನಂತಾರಲ್ಲ ಗ್ರಾಮಾಭಿವೃದ್ಧಿ ಆದ್ರಪ್ಪ ಅಂತಂದರೆ ಎಲ್ಲ ಇದನ್ನ ದೇಶದ ಅಭಿವೃದ್ಧಿ ಆದಂಗೆ. ಅದಕ್ಕೆ ಅವ್ರದ್ದು ನಮ್ಮ ಚರಂತಿ ಮಾಡೋದು ಏನೈತೆ ಅಂದರೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರೋ ತೊಂದರೆಗಳನ್ನು, ಗ್ರಾಮೀಣ ಪ್ರದೇಶದ ರಸ್ತೆ ಇರ್ಬೋದು, ಗ್ರಾಮಾಭಿವೃದ್ಧಿ ಇರ್ಬೋದು, ಅವನ್ನೆಲ್ಲ ಒಂದು ತಲೆಯಲ್ಲಿ ಇಟ್ಟುಕೊಂಡು ಅಂಥ ಒಂದು ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಈಗ ಹೆಚ್ಚಿನ ಅವಧಿ ಏನಾಗೈತೆ ಅಂತಾರೆ, ಇಲ್ಲಿ ಬಾಗಲಕೋಟೆ ಅಂದರೆ ಮುಳುಗಡೆ ಸಮಸ್ಯೆ ಮತ್ತು ಸಂಪೂರ್ಣವಾಗಿ ಸ್ಥಳಾಂತರ ಆಗೋದು. ಈ ಒಂದು ಮುಖ್ಯವಾದ ಕಾರಣವನ್ನು ಇಟ್ಕೊಂಡು ನಮ್ಮ ಚರಂತಿ ಮಠ ಸಾಹೇಬರು ಬಂದರೆ ಮುಂದಿನ ಅವಧಿಗೆ ಗ್ಯಾರಂಟಿ ಒಂದು ಬಾಗಲಕೋಟೆ ಮತ್ತು ಗ್ರಾಮೀಣ ಹಳ್ಳಿಗಳನ್ನು ಅಭಿವೃದ್ಧಿ ಪಡಿಸೋದು ನಮಗೆ 100ಕ್ಕೆ 100 ಭರವಸೆ. ಇನ್ನೊಂದು ಕಡೆ ಸರ್, ಏನು ಉಪಚುನಾವಣೆ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಶತಾಯಗತಾಯ ಈ ಬಾರಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಅದು ಇನ್ನು ಯಾವುದೇ ರೀತಿಯಾದರೂ ಕೂಡ ಮತ್ತೆ BJPಗೆ ಬಿಟ್ಕೊಡ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಸರ್? ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಅವ್ರದ್ದೇ ಸರ್ಕಾರ, ಮತ್ತು ಇನ್ನೊಂದು ಗ್ಯಾರಂಟಿ ಯೋಜನೆಗಳು ಸಾಕಷ್ಟು, ಮತ್ತು ಇನ್ನೊಂದು ಮೆಡಿಕಲ್ ಕಾಲೇಜನ್ನು ತಂದ್ರೆ ಅಂತೇಳಿ ಈ ರೀತಿ ಕೇಳ್ಪಟ್ಟೆ. ಇದು ಎಷ್ಟು ಪ್ಲಸ್ ಆಗುತ್ತೆ ಅಂತ ಅವ್ರಿಗೆ?
ಅದು ನಿಜವಾಗಿ ಏನಪ್ಪ ಅಂತಂತಂದ್ರೆ ಅವ್ರಿಗೆ ಏನೋ ಜವಾಬ್ದಾರಿ ಕೊಟ್ಟಿರ್ತಾರೆ ಅಂತಂದ್ರೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಮಗೆ ಇಲ್ಲಿ ನಮ್ಮ ಬಾಗಲಕೋಟೆಗೆ ಏನೋ ಸತ ನಾವು ಗೆಲ್ಲೇಬೇಕು ಅನ್ನೋದು ಸ್ವಲ್ಪ ಹಂತದಿಂದ ಸೋತಿದ್ವಲ್ಲ ಅದನ್ನು ಕೂಡ ನಾವು ಎಲ್ಲ ಜನರ ಹತ್ರ ಹೋಗಿ ನಾವು ಹಿಂದೆ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನರ ಮುಂದೆ ಇಟ್ಕೊಂಡು ಕೇಸ್ ನಾವು ಗೆಲ್ಲೋ ಪ್ರಯತ್ನ ನಾವೆಲ್ಲರೂ ಮಾಡ್ಬೇಕಂತ ಕೇಸ್ ಈಗಾಗಲೇ ರಾಜ್ಯದಿಂದ ಜಿಲ್ಲಾದಿಂದ ನಮಗೆ ಎಲ್ಲರಿಗೂ ಹೇಳಿದೆ. ಅದು ಏನಾಗೈತೆ ಅಂತಂದ್ರೆ ಅವ್ರು ಗ್ಯಾರಂಟಿ ಇಟ್ಕೊಂಡಾರ, ಅವ್ರು ಜವಾಬ್ದಾರಿ ಕೊಟ್ಟಿರ್ತಾರೆ. ಸರ್ಕಾರ ಮಾಡಿದ 2 ವರ್ಷದ ಏನು ಜನರಿಗೆ ಮಾಡೈತೆ ಅನ್ನೋದು ಗೊತ್ತಿರ್ತೈತಿ. ಆ ಕೆಲಸ ಅವ್ರಿಗೆ ಆಗೋದಿಲ್ಲ. ಅವ್ರು ಏನಂತಾರೆ, ಐದು ಗ್ಯಾರಂಟಿ ಕೊಟ್ಟಿವಿ ಮತ್ತು ಆ ಉಪಚುನಾವಣೆ ನಕೊಂಪ ಇದನ್ನಂತೆ ಅವರು ಅದಕ್ಕೆ ಕಾನ್ಫಿಡೆನ್ಸ್ ಇರ್ಬೇಕು ಹೊರತಾಗಿ ಈ 2.5 ವರ್ಷದಿಂದ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಎಷ್ಟು ತೊಂದರೆ ಆಗೈತಿ ಅದನ್ನು ಜನರಿಗೆ ನಾವು ತಿಳುವಳಿಕೆ ಮಾಡೋ ಮೂಲಕ ಯಾರೇ ಬರಲಿ, ಯಾಕಂದ್ರೆ ಅವ್ರ ಪಕ್ಷದಿಂದ ಅವ್ರನ್ನ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಅವ್ರನ್ನ ನೇಮಕ ಮಾಡಿರ್ಬೋದು, ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ನಾವು BJPಯಿಂದ ನಮ್ಮ ರಾಜ್ಯಾಧ್ಯಕ್ಷರು ನಮಗೇನು ಒಂದು ಸೂಚನೆ ನೀಡಿದ್ದಾರೆ, ಜವಾಬ್ದಾರಿ ನೀಡಿದ್ದಾರೆ. ನಾವೆಲ್ಲ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿ 2.5 ವರ್ಷದಿಂದ ಸರ್ಕಾರದಿಂದ ಆದಂಥ ಅನಾನುಕೂಲತೆಗಳನ್ನು ನಾವೆಲ್ಲ ಜನರ ಮುಂದೆ ಬಿತ್ತರಿಸ್ಕೊಂಡು ಏನೈತಲ್ಲ ಬಹುಮತದಿಂದ ನಾವು ಈ ಉಪಚುನಾವಣೆ ಗೆದ್ದೆ. ಅಂದರೆ ಈ ಬಾರಿ ಶತಾಯಗತಾಯ BJP ಭದ್ರಕೋಟೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನೇನು ಸ್ಟ್ರಾಟಜಿ ಯೂಸ್ ಮಾಡ್ಬೇಕೆಲ್ಲ ಮಾಡ್ತೀರಿ. ನಾವು ಈಗಾಗಲೇ ಸುಮಾರು 2 ತಿಂಗಳಿಂದನೂ ಕೂಡ ಅದೇ ಒಂದು ಕೆಲಸದಲ್ಲಿದೆ. ನಾವು ಯಾವ ರೀತಿ ಒಂದು ಬಾಗಲಕೋಟೆ ಭದ್ರಕೋಟೆಯನ್ನು BJP ಭದ್ರಕೋಟೆ ಇತ್ತು ಅದನ್ನು ಉಳಿಸ್ಕೋಬೇಕು ಅನ್ನೋದು ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದು ಈಗ ನಮ್ಮ ಜಿಲ್ಲಾಧ್ಯಕ್ಷರಾಗಲಿ ನಮ್ಮ ಚರಂತ್ ಸಾಹೇಬ್ರು ನಮಗೆ ಏನೇನು ನಿರ್ದೇಶನ ಮಾಡಿರ್ತಾರೆ, ನಮ್ಗೆ ಏನು ಹೇಳಿರ್ತಾರೆ ಆ ಪ್ರಕಾರ ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ನಾವು ಕೆಲಸ ಕಾರ್ಯಗಳನ್ನು ನಾವು ಶುರು ಮಾಡಿಬಿಟ್ಟು. ಇನ್ನೊಂದು ಕಡೆ ಸರ್, ನಿಮ್ಮ ಕಡೆ ಅಂದರೆ ನಿಮ್ಮ ಪಕ್ಷದವರೇ ಪೂಜಾರ್ ಅವ್ರು ಕೇಳ್ತಿದ್ದಾರೆ. ಈಗಾಗಲೇ ಪ್ರೆಸೆಂಟ್ MLC ಅವರು ಇದ್ದಾರೆ. ಆಮೇಲೆ ಸುಮಾರು ಕಾರ್ಯಕರ್ತರು ಕೂಡ ನಮಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋಂಥದ್ದು. ಅಂದರೆ ಈ ಬಂಡಾಯವನ್ನು ಹೇಗೆ ಶಮನ ಮಾಡ್ತೀರಿ ಸರ್? ಅದು ಟಿಕೆಟ್ ಹಂಚಿಕೆ ವಿಚಾರವಾಗಿ ಈಗಾಗಲೇ ನಮ್ಮ ಚರಂತ್ ಸಾಹೇಬರು ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ಅಲ್ಲೇನು ವರಿಷ್ಠರೇನು ನಿರ್ಧಾರ ಮಾಡ್ಕೇಸಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರಿಗೆ ನಾವು ಮಾಡಿದಿರ್ತದೆ. ಯಾಕಂದ್ರೆ ಆ ಟಿಕೆಟ್ ವಿಷಯವಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಅದು ಏನಿದ್ರು ಹೈಕಮಾಂಡ್ ಅದು ನಿರ್ಧಾರ ಮಾಡ್ತದೆ. ಹೈಕಮಾಂಡ್ ಯಾರು ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ ಯಾರು ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಆ ಗೊತ್ತಿದ್ದಾಗ ಅವ್ರಿಗೆ ಯಾರಿಗೆ ಟಿಕೆಟ್ ಅವ್ರಿಗೆ ನೀಡ್ತಿರ್ತಾರೆ ಅವ್ರಿಗೆ ನಾವು ಮಾಡ್ತೀವಿ. ನಿಜ. ಆಮೇಲೆ ಸರ್ ಇನ್ನೊಂದು, ಈ ಭಾಗದಲ್ಲಿ ಸರಿಯಾದಂಥ ಕಾರ್ಖಾನೆಗಳು ಬರಬೇಕಿತ್ತು, ಇಂಡಸ್ಟ್ರಿಯಲ್ ಏರಿಯಾ ಬರಬೇಕಿತ್ತು, ಸಾಕಷ್ಟು ಅದೊಂದು ಉದ್ಯೋಗಗಳು ಸೃಷ್ಟಿ ಆಗಬೇಕು ಅಂತೇಳಿ ಸಾಕಷ್ಟು ಯುವಕರು ಅವರ ಮನದಾಳದ ಮಾತುಗಳನ್ನ ಹೇಳ್ತಾರೆ. ಸರ್ ಅದು ಆಗಬೇಕಲ್ಲ? ಅದು ಆಗಬೇಕಪ್ಪ ಅಂತಂದ್ರೆ BJP ಸರ್ಕಾರ ಕರ್ನಾಟಕದಲ್ಲಿ ಕೂಡ BJP ಸರ್ಕಾರ ಬಂತಪ್ಪ ಅಂತಂದ್ರೆ ನಮ್ಮ ಚರಂತ್ ಸಾಹೇಬ್ರು ಇಲ್ಲಿ ಬಾಗಲಕೋಟೆಗಿದ್ರೆ ಅಂದ್ರೆ ಆ ಯೋಜನೆಗಳನ್ನು ತರಕ್ಕೆ ನಮ್ಮ ಸಾಹೇಬ್ರು ಪ್ರಯತ್ನ ಮಾಡ್ತಾರೆ. 100% ಇಂಥರ ಬಗ್ಗೆ. ಯಾಕಂತಂದ್ರೆ ಅವರು ಶಿಕ್ಷಣವನ್ನು ಅಭಿವೃದ್ಧಿಪಡಿಸಿದಂಥ ಹೆಸರು ಹೆಗ್ಗಳಿಕೆ ಯಾರಿಗಿತ್ತಪ್ಪ ಅಂತಂದ್ರೆ ಚರಂತ್ ಸಾಹೇಬ್ರಿಗೆ. ಅದ್ರ ಜೊತೆಗೆ ಆ ಉದ್ಯೋಗ ಕೂಡ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅನ್ನೋದು ಏನಾದ್ರು ಚಿಂತನೆ ಇತ್ತಪ್ಪ ಅಂತ ಅವ್ರಿಗೆ ಇದ್ದೇ ಇರ್ತೈತಿ. ಅದನ್ನು ಆ ರೀತಿ ನಮ್ಮ ಸರ್ಕಾರ BJP ಸರ್ಕಾರ 2028ಕ್ಕೆ ಬಂದಿದೆ ಕರೆ ಅಂತಂದ್ರೆ 100% ಅದನ್ನು ಕಾರ್ಖಾನೆ ತಂದು ಆ ಉದ್ಯೋಗ ಅವಕಾಶನ ಕಲ್ಪಿಸಿ ಕೊಡೋಕೆ. ಯಾಕಂದರೆ ಮುಳುಗಡೆಯಿಂದ ನಿರಾಶ್ರಿತರಾದಂಥ ಸಾಕಷ್ಟು ಜನರಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡೋಕೆ ನಮ್ಮ ಸಾಹೇಬ್ರ ಪ್ರಯತ್ನ. 2028 ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಅಧಿಕಾರಕ್ಕೆ ಬರುತ್ತನ್ನೋ ಭರವಸೆ ಇದೆಯಾ? 100%. ಈಗ ನಿಮಗೆ ಅದು ಹೇಳಿರ್ತೀವಿ, ಬೇಕಾದ್ರೆ ಇದನ್ನು ಇಟ್ಕೊಂತ ಬಿಡ್ರಿ. 28ಕ್ಕೂ ನಮ್ಮದೇ ಮತ್ತು ಈ ಉಪಚುನಾವಣೆ ನಮ್ಮದೇ. ಅಂದರೆ ಏನು ಗ್ಯಾರಂಟಿ ಎಲ್ಲ ವರ್ಕ್ ಆಗಲ್ಲ ಅಂತೀರಾ? ಏನಿಲ್ಲ ಸರ್. ಯಾಕಂದರೆ ಗ್ಯಾರಂಟಿಗೆ ಏನು ಆಗಬೇಕಾಗೋದಾಗ ಈಗ ನಾವು ಇದೆ SC/ST ಅನ್ನಗಳನ್ನೆಲ್ಲ ದುರುಪಯೋಗ ಮಾಡ್ಕೊಂಡು ಕೇಸ್ ಗ್ಯಾರಂಟಿ ಕೊಟ್ಟರೆ ನಾವು ಕೊಡ್ತೀವಿ. ಈಗ ನಿಮ್ಮ ದುಡ್ಡು ತೆಗೆದ ಕೇಸ್ ನಾವು ಇನ್ನೊಬ್ರಿಗೆ ಕೊಟ್ಟು ಕೇಸ್ ನಾನೇ ಕೊಟ್ಟಿನಿ ಅಂತಂದ್ರೆ ಯಾರು ನಂಬಂಗಿಲ್ಲ ಸರ್ಕಾರದ ದುಡ್ಡುಗಳನ್ನು. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದಲಿತರನ್ನು ಅಭಿವೃದ್ಧಿಪಡಿಸ್ಬೇಕಂತೇಳಿ ಕೇಸಿ ನಿಗಮಗಳನ್ನು ಮಾಡಿರ್ತಾರೆ. ಆ ನಿಗಮಕ್ಕೆ ದುಡ್ಡಿಲ್ಲ. ಈಗ ಆ ನಿಗಮದಾಗ ಹೋಗ್ಬಿಟ್ರಪ್ಪ ಅಂತಾರೆ ಸುಮ್ಮನೆ ಕುಂತಿರ್ತಾರೆ ಅವರು, ಪೋಸ್ಟ್ಮನ್ ಇದ್ದಂಗೆ ಇರ್ತಾರೆ ಅವರು. ನಾವೆಲ್ಲ ಅಲ್ಲಿ ಆಫೀಸ್ಗೆ ಎಲ್ಲ ಏನು ಮಾಡೋದು ಸರ್, ಸರ್ಕಾರದಲ್ಲಿ ಇಲ್ಲ, ನಾವೇನು ಕೊಡ್ತೀವಿ ಅದನ್ನು ಕೊಡ್ತೀವಿ. ಈಗಾಗಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಭಿವೃದ್ಧಿ ಸಾಕಷ್ಟು ಹಿಂದಿನ ಗಂಗಾ ಕಲ್ಯಾಣ ಇರ್ಬೋದು, ಯಾವುದು ಎಲ್ಲಕ್ಕೂ ಕೂಡ ಫೈಲ್ ಹಂಗದು. ಅವು ಯಾವ ಕೆಲಸ ಕಾರ್ಯಗಳನ್ನಾಗಿಲ್ಲ. ಸರ್ ಇನ್ನೊಂದು ಅಂದರೆ ಈ ಭಾಗದಲ್ಲಿ ಪ್ರಮುಖ ಪಾತ್ರ ಅಂತಂದರೆ ಅಹಿಂದ ಮತಗಳು ಅಂತ ಹೇಳ್ತಾರೆ. ಅಹಿಂದ ಮತಗಳು ಚರಂತಿ ಮಠ ಅವ್ರಿಗೆ ಅನುಕೂಲ ಆಗುತ್ತಾ ಸರ್? ಅನುಕೂಲ ಆಗುತ್ತಲ್ಲ ಸರ್. ಈಗ ಅಹಿಂದ ಅಂತಂದ್ರೆ ದಲಿತರು, ಹಿಂದುಳಿದ, ಅಲ್ಪಸಂಖ್ಯಾತರು ಅಂತಂತಾರೆ. ಮತ್ತು ಈಗ ದಲಿತರು ಅಂತಂತಾರೆ. ಈಗ ದಲಿತರಿಗೆ ಆದ ಅನ್ಯಾಯ ಆಗುತ್ತೆ. ನಾವೆಲ್ಲರಿಗೂ ಕೂಡ ದಲಿತರಿಗೆ ಯಾವ ರೀತಿ ತೊಂದರೆ ಆಗೈತಿ, ಪರಿಶಿಷ್ಟ ಜಾತಿಯವ್ರಿಗೆ ಯಾವ ರೀತಿ ಅನ್ಯಾಯ ಆಗೈತಿ, ಆಮೇಲೆ ಪರಿಶಿಷ್ಟ ಜಾತಿಯವ್ರಿಗೆ ಎಷ್ಟು ಅನ್ಯಾಯ ಆಗೈತೆ ಅನ್ನೋದು ನಾವೆಲ್ಲ ಗೊತ್ತಾಗೈತಲ್ಲ. ಮನವರಿಕೆ ಮಾಡಿಬಿಟ್ಟತ್ತಲ್ಲ ಸರ್. ಮನವರಿಕೆ ಮಾಡಕ್ಕೆ 58,000 ಕೋಟಿ ಅದನ್ನು
ಹೋಗ್ಯಾರ. ಆಮೇಲೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಾಗ 90 ಕೋಟಿ ಇದು ಮಾಡಿಬಿಟ್ರೆ ಮತ್ತು ಇವನ್ನೆಲ್ಲ ತಕ್ಕೊಂಡು ಹೋಗ್ಯಾರ. ಮತ್ತು ಹಗರಣಗಳು ಕೊಡಾಗ್ಯಾವ. ಮತ್ತು ಈಗ ಅದೇ ದುಡ್ಡಿತ್ತಪ್ಪ ಅಂತಂದ್ರೆ ಈಗ ನಾವು ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವ್ರು ಅಭಿವೃದ್ಧಿ ಹೊಂದಬೇಕಪ್ಪ ಅಂತಂದ್ರೆ ಸರ್ಕಾರದ ಹಣವನ್ನು ಕೊಟ್ಟು ಕೇಸಿ ಅವರು ಸ್ವಯಂ ಉದ್ಯೋಗದಿಂದಾಗಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಂದಾಗಲಿ ಮಾಡಬೇಕಂತ ಅದಕ್ಕೆ ಅಭಿವೃದ್ಧಿ ನಿಗಮ ಇರ್ತೈತಿ. ಆ ಅಭಿವೃದ್ಧಿ ನಿಗಮದಲ್ಲೇ ದುಡ್ಡು ಇರಲಿಕ್ಕಪ್ಪ ಅಂತಂದ್ರೆ ನೀವು ಅಭಿವೃದ್ಧಿ ಮಾಡೋರು ಹೆಂಗೆ? ಇವರು ಕಾಂಗ್ರೆಸ್ ಸರಿ ಹೇಳ್ತಾರೆ ದಲಿತ ಅಲ್ಪಸಂಖ್ಯಾತರೇ ಇರೋದು. ದಲಿತ ಅಲ್ಪಸಂಖ್ಯಾತರಿಗಿನ ಓಲೈಕೆ ಮಾಡೋಕ್ಕೆ ಏನಾದರೂ ಅವ್ರಿಗೆ ಯಾವ್ದು ಏನೇನು ಕೆಲಸ ಇದು ಕೊಡ್ತೀವಿ. ಮತ್ತು ಅದ್ರ ಹಿಂದುಳಿದವ್ರಿಗೆ ಜನರಿಗೆ ಎಲ್ಲಿ ಇದನ್ನ ಇರ್ತೈತಿ. ಮತ್ತು ದಲಿತರ ಹಣ್ಣನ್ನು ತೊಗೊಂಡು ಕೇಸಿ ಬೇರೆದಕ್ಕೆ ಹಾಕಿ ಮತ್ತು ನಮ್ಗೆ ಇದು ಮಾಡ್ತೀರಿ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಜನರು ಎಲ್ಲರೂ ತಿಳುವಳಿಕೆ ಇರುತ್ತೆ. ದಲಿತರು ಅಂದ್ರೆ ಯಾವಾಗ ಏನಾಗಿತ್ತು ಅಂತಂದ್ರೆ ದಲಿತರು ಕಾಂಗ್ರೆಸ್ ಹೊಡ್ಬೇಕಂತೀರಿ. ಈಗ ಎಲ್ಲರೂ ತಿಳುವಳಿಕೆ ಬಂದ್ಬಿಟ್ಟೈತಿ. ಕಾಂಗ್ರೆಸ್ ಇದು ನಮ್ಗೆ ಓಟ್ ಬಳಕೆ ಮಾಡ್ಕೊಂಡು ಕೇಸಿ ಇದು ದುರ್ಬಳಕೆ ಮಾಡ್ತತ್ತೆ ಅನ್ನೋದು ಎಲ್ಲ ಗೊತ್ತಾಗೈತಿ. ಅದಕ್ಕೆ ಹಿಂಗಾಗಿ ನಾವು ಇನ್ನೊಂದು ಕುರುಬ ಜನಾಂಗ ಕೂಡ ಚರಂತಿ ಮಾಡೋರು ಕೈ ಹಿಡಿಯುತ್ತಂತೀರ? ಹಿಡಿತಾರೆ ಸರ್. ಅದ್ರಾಗೂ ಜನ ಹಿಂದುಳಿದವ್ರು ಕೂಡ ಹೆಂಗೆ ಹಿಡಿತಾರಪ್ಪ ಅಂತಂತಂದ್ರೆ ಅವರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಿ ಅವರು ಚೊಕ್ಕ ಚಿನ್ನ ಯಾವುದೇ ಒಂದು ಯಾವ ಹಗರಣದಲ್ಲಿಲ್ಲ, ಯಾವುದೇ ಇಲ್ಲ. ಏನು ಅಭಿವೃದ್ಧಿ ಕೆಲಸಕ್ಕಂತಂದ್ರೆ ಬರಬೇಕು ಅವ್ರಂತೇಳಿ ಏನೇ ಕೆಲಸ ಬರ್ಬೇಕು ಅದು ಅಭಿವೃದ್ಧಿ ಕೆಲಸ ಇದ್ರೆ ಮಾತ್ರ ಅವ್ರ ತಲೆ ಬರಬೇಕು. ಬೇರೆ ಯಾವುದೇ ಕೆಲಸಕ್ಕಿದ್ರೆ ಅವ್ರಿಗೆ ಇದನ್ನು ಮಾಡೋಂಗಿಲ್ಲ. ಯಾಕಂದ್ರೆ ಜನ ಅವ್ರನ್ನ ಅಭಿವೃದ್ಧಿ ಕೆಲಸ ನೋಡ್ಕೆ ಹಿಂದುಳಿದ ವರ್ಗದವರು ಇದನ್ನು ಮಾಡ್ತಾರೆ ಹೊರತಾಗಿ ಬೇರೆ ಯಾವುದೇ ಚರಂತಿ ಮಠ ಅವರು ಇಲ್ಲ ಸರಿಯಾಗಿ ಮಾತಾಡ್ಸಲ್ಲ, ಅಲ್ಲೇ ನಿಂತ್ಕೊಳ್ಳು ಅಪ್ಪ, ಹಾಗೆ ಮಾತಾಡ ಹೀಗೆ ಮಾತಾಡ ಸುಮಾರು ಜನ ಹೇಳಿದರು. ಆ ರೀತಿ ಅಂದರೆ ಸಿಟ್ಟಿನ ಸ್ವಭಾವನ ಸರ್? ಇಲ್ಲ ಸರ್. ಅದು ಏನಾಗೈತೆ ಅಂದ್ರೆ ಈಗ ಯಾವುದೇ ಒಂದು ಪ್ರತಿಯೊಂದು ಮೀಟಿಂಗ್ದೊಳಗೆ ನಮ್ಮ ಸಾಹೇಬ್ರು ಹೇಳ್ತಿರ್ತಾರೆ ನಾವೊಂದು ಯಾವುದೇ ಒಂದು ಕೆಲಸಕ್ಕಪ್ಪ ಅಂತ ಅವ್ರದ್ದು ಏನಂತಂದ್ರೆ ಬೇಕಾಬಿಟ್ಟಿ ಕೆಲಸಕ್ಕೆ ಯಾವ್ದಾರು ಬಂದು ಯಾವ್ದಾರು ಮಾಡ ಅಂತಂದ್ರೆ ಅವ್ರು ಯಾವುದಕ್ಕೂ ನಮ್ಮಂಗಿಲ್ಲ. ನೇರವಾಗಿ ಈಗ ನನ್ನ ಕೆಲಸ ಇತ್ತಪ್ಪ ಅಂತ ಇಂಥ ಕೆಲಸ ಐತೆ ಅಂತಂದ್ರೆ ಆ ಕೆಲಸ ಮಾಡ್ಕೊಳೋದು ಹೋಗ್ಬಿಡೋದು ಅಷ್ಟೇ. ಅವ್ರು ಯಾವಾಗಲೂ ಸಿಟ್ಟಿನ ಸ್ವಭಾವದವ್ರಲ್ಲ. ಅವ್ರು ಹೇಳೋದು ಒಳ್ಳೆ ರೀತಿಯಿಂದ ಹೇಳಿದ್ರೆ ಅಂದ್ರೆ ನಾವು ತಪ್ಪಾಗಿ ಬೇರೆದ್ರ ತಪ್ಪಾಗಿ ತಿಳ್ಕೊಂಡು ಅದನ್ನು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಾರೆ ಹೊರತಾಗಿ ಅವರಲ್ಲಿ ಯಾವುದೂ ಸಿಟ್ಟಿನ ಸ್ವಭಾವ ಇಲ್ಲ. ಏನಿದೆ ಒಳ್ಳೆಯ ಗುಣ, ಒಳ್ಳೆಯ ವಿಚಾರದ. ಮತ್ತು ಅದು ಬೇಕಿಲ್ಲ ದಲಿತರ ಬಗ್ಗೆ ಅಂತೂ ಭಾಳ ವಿಶೇಷವಾಗಿ ಕಾಳಜಿಯನ್ನು ಹೊಯ್ತಿರ್ತಾರೆ. ಮತ್ತು ಅವರು ಏನಾದರೂ ಅಭಿವೃದ್ಧಿ ಕೆಲಸಗಳಿಗೆ ಯಾವುದೇ ಕೆಲಸಕ್ಕಿರಲಿ ಒಂದು ಲೆಟರ್ ಕೊಡಬೇಕಂತಂದು ಅಥವಾ ಅದು ಏನಾದರೂ ನಿಗಮದಿಂದ ಏನಾದರೂ ಇದು ಮಾಡ್ಬೇಕಂದ್ರೆ ಆಗಿಂದಾಗ ನೇರವಾಗಿ ಫೋನ್ ಚೇಸಿ ಅಂಥವ್ರೆಲ್ಲ ಕೆಲಸ ಇಟ್ಟು ಕೇಸ್ ಯಾಕೆ ಮಾಡ್ತಿರ್ತೀವಿ ಮೊದಲು ಅವ್ರು ಕೆಲಸ ಮಾಡಲಿ ಅಂತನೂ ಇದಿರ್ತೈತೆ. ಅದೇನಿಲ್ಲ, ನೇರ ಸ್ವಭಾವದವ್ರು ಇರ್ತಾರೆ. ಯಾಕೆ ನೇರವಾಗಿ ಮಾತಾಡೋರಿಗೆ ಇದನ್ನ ಅದು ಅವ್ರಿಗಿನ ಅಪಸ್ವರ ಮಾಡಕ್ಕೆ ಇದು ಮಾಡ್ತಿರ್ತಾರೆ ಸರ್. ಅಂದರೆ ಬಾಗಲಕೋಟೆ ಅಭಿವೃದ್ಧಿ ಹೊಂದಬೇಕಂತಂದರೆ ಚರಂತಿ ಮಠ ಅವರು ಬರಬೇಕು. 100ಕ್ಕೆ 100 ಚರಂತಿ ಮಠ ಸಾಹೇಬರು ಬರಬೇಕು. ಅಭಿವೃದ್ಧಿ ಹೊಂದಬೇಕಪ್ಪ ಅಂತ ಬರ್ಬೇಕು ಸರ್. ತಮ್ಮ ಹೆಸರು ಸರ್? ಹನುಮಂತ ಚಿಮ್ಮಲಿಗೆ ಅಂತೇಳಿ.